ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಆಯೋಜಿಸಿದ್ದ ಹೆಸರಾಯಿತು ಕರ್ನಾಟಕ 50ರ ಸಂಭ್ರಮ ಮತ್ತು ಪ್ರತಿಜ್ಞಾ ಸ್ವೀಕಾರ ಸಮಾವೇಶದಲ್ಲಿ ಚಿತ್ರದುರ್ಗದ ಭುವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಭಾಗವಹಿಸಿ ಆಶೀರ್ವಚನ ನೀಡಿದರು. ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಜಂಗಮಲೋಲಂ, ಬಸವಂ ಕಾಲಾಂಗಿ ಕಾಲ ಅನುಪಮಶೀಲಂ, ಬಸವ ರಕ್ಷಪುದೆನ್ನ ಸಂಗನ ಬಸವ. ಬಸವಾದಿ ಶರಣರನ್ನು ಶಿವಯೋಗಿ ಸಿದ್ದರಾಮೇಶ್ವರನ್ನ ಸ್ಮರಿಸಿಕೊಳ್ಳುತ್ತಾ ನಮ್ಮ ಬಾಗಲಕೋಟೆ ಗುರುಪೀಠದ ಎಲ್ಲ ಗುರು ಪರಂಪರೆಗೆ ಮಾರ್ಗದರ್ಶಕರು ದಿಕ್ಸೂಚಿಗಳೂ ಆಗಿರುವಂತಹ ಜಗದ್ಗುರು ತೋಂಟದಾರ್ಯ ಸಿದ್ದರಾಮ ಮಹಾಸ್ವಾಮೀಜರ ಅಡಿದಾವರಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ನಮ್ಮ ಪೀಠದ ಸಂಸ್ಥಾಪಕರಾಗಿರುವಂತಹ ಶರಣಬಸಪ್ಪ ಅಪ್ಪಂಗಳವರ ಎಲ್ಲ ಪವಾಡಗಳನ್ನು ಪ್ರತ್ಯಕ್ಷ ಕೇಳ್ತಿರೋದು ನಮ್ಮ ಸಮಕಾಲೀನ ಅವಧೂತರಾಗಿರುವಂತಹ ವಿನಯ ಗುರೂಜಿಯವರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಡೀ ಸಮಾರಂಭದ ಕೇಂದ್ರ ಬಿಂದುಗಳಾಗಿರುವಂತಹ ನಾರಾಯಣಗೌಡರಲ್ಲಿ, ನಮ್ಮ ನಾಡಿನ ಹಿರಿಯರಾಗಿರುವ ನಲ್ಲೂರು ಪ್ರಸಾದ್ರವರಲ್ಲಿ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರಲ್ಲಿ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಸ್ನೇಹಕ್ಕೂ ಬದ್ಧ ಅಂದರೆ ನೀವೆಲ್ಲ ರೆಡಿಯಾಗೇ ಬಂದಿರಿ. ಇಂತಹ ಅಪರೂಪದ ಕಾರ್ಯಕರ್ತರಲ್ಲಿ ಶರಣಾರ್ಥಿಗಳು. ಬಹುಶಃ ನಮ್ಮ ಕಡೆ ಗುರುಗಳು ಮಾತಾಡಿದ ಮೇಲೆ ನಾವು ಯಾರೂ ಮಾತಾಡಲ್ಲ. ನಾನು ಅದಕ್ಕೆ ಗುರುಗಳು ಕೇಳಿದೆ, ತಾವೇ ಮಾತಾಡಿಬಿಡ್ತೀರಾ ಅಂತೇಳಿ. ಗೌಡ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋಣ ಅಂತಂದರು. ಗುರುಗಳು ಮಾತಾಡಿರೋದ್ರಿಂದ ಅಲ್ಪ ಸಮಯವನ್ನು ಅಷ್ಟೇ ತೆಗೆದುಕೊಂಡು ಶರಣರು ಒಂದು ಮಾತನ್ನು ಹೇಳ್ತಾರೆ, ವಾಗ್ರಚನೆ ಎಂಬುದು ಕರ್ನಾಟವಯ್ಯ ಅಂತೇಳಿ. ಬಹುಶಃ ಕರ್ನಾಟಕ ಎನ್ನುವಂತಹ ಪದ 12ನೇ ಶತಮಾನದಲ್ಲಿ ಶರಣರು ಬಳಸಿದಂತಹ ಪಾರಿಭಾಷೆ ಆಗಿರುವಂತಹದ್ದು. ಕನ್ನಡ ಸಾಹಿತ್ಯ ಜಗತ್ತಿನ ಶ್ರೀಮಂತ ಸಾಹಿತ್ಯದಲ್ಲಿ ಒಂದು. ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಶ್ರೀಮಂತಿಕೆ ಸಾಹಿತ್ಯವನ್ನು ಕೊಟ್ಟಂಥವರು ಬಸವಾದಿ ಶಿವಶರಣರು ಅಂತೇಳಿ. ಯಾಕೆ ಈ ಮಾತನ್ನು ಹೇಳ್ಬೋದು ಅಂತಂದರೆ, ಶರಣ ಸಾಹಿತ್ಯದಲ್ಲಿ ಹಾಸ್ಯ ಇದೆ, ವಿಮರ್ಶೆ ಇದೆ, ಭಕ್ತಿ ಇದೆ, ಚಳುವಳಿ ಇದೆ, ಹೋರಾಟ ಇದೆ, ಪ್ರಶ್ನೆ ಇದೆ, ಉತ್ತರವೂ ಕೂಡ ಸಾಹಿತ್ಯದಲ್ಲಿ ಇದೆ ಅನ್ನುವಂತಹದ್ದು. ಅಂತಹ ಸಮಾಜೋಧಾರ್ಮಿಕ ಚಳುವಳಿಯ ಸಾಹಿತ್ಯದಲ್ಲಿ ಬಂದಂತಹ ವಾಗ್ರಚನೆ ಎಂಬುದು ಕರ್ನಾಟವಯ್ಯ ಎನ್ನುವಂತಹ ವಿಚಾರವನ್ನು 50 ವರ್ಷಗಳ ಹಿಂದೆ ಈ ನೆಲದ ದೊರೆಗಳಾಗಿರುವಂತಹ ದೇವರಾಜ ಅರಸರವರು ಕರ್ನಾಟಕ ಅಂತೇಳಿ ಮರು ನಾಮಕರಣವನ್ನು ಮೈಸೂರು ಸಂಸ್ಥಾನಕ್ಕೆ ಮಾಡ್ತಾರೆ. ಇವತ್ತು 50 ವರ್ಷ ಆಯಿತು ನಾಮಕರಣ ಆಗಿ. ಸರ್ಕಾರ ಬಹಳ ಸೂಕ್ಷ್ಮವಾಗಿ ಒಂದು ಶೀರ್ಷಿಕೆಯನ್ನು ಇಟ್ಟಿದೆ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತೇಳಿ. ಏನಾಗಿದೆ ಹಂಗಾದ್ರೆ ಈ ಮಾತಿನ ಅರ್ಥ ಅಂದರೆ, ನಾವೆಲ್ಲರೂ ಕೂಡ ಇವತ್ತು ಆಮ್ಲಜನಕವನ್ನು ಹಾಕೊಂಡು ಉಸಿರಾಡುವಂತಹ ಪರಿಸ್ಥಿತಿ ಆಗಿದೆ ಅಂತೇಳಿ. ಕನ್ನಡದ ವಿಚಾರದಲ್ಲಿ ಕೇಶಿರಾಜನ ಗ್ರಾಂಥಿಕ ದಿಕ್ಸೂಚಿಯಿಂದ ಹಿಡಿದು ಜಾನಪದ ಮತ್ತು ಪಂಡಿತರ ಸಾಹಿತ್ಯ, ವಚನ ಸಾಹಿತ್ಯವನ್ನು ಹಿಡಿದು ಪ್ರಾಚೀನ ಸಾಹಿತ್ಯ, ಮಧ್ಯಕಾಲೀನ ಸಾಹಿತ್ಯ, ನವ್ಯ ಸಾಹಿತ್ಯವನ್ನು ಹಿಡ್ಕೊಂಡು ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅನ್ನುವಂತಹ ವಿಚಾರವನ್ನು ಹಿಡ್ಕೊಂಡು ಬಂದಾಗೆ 21ನೇ ಶತಮಾನದಲ್ಲಿ
ಸಿರಿಗನ್ನಡಂ ಗೆಲ್ಗೆ ಅಂತಂತಂದರೆ ಎಷ್ಟೋ ಜನ ಕನ್ನಡ ಬರೆದಿರೋರು ಸಿರಿಗನ್ನಡಂ ಏನಂತಾರ್ರಿ, ಅಪಭ್ರಂಶ ಆಗಿ ಗಲ್ಗೆ ಅಂದ್ಬಿಡ್ತಾರೆ. ಯಾರಂತಿರೋದು ಹೊರಗಡೆ ಜನಗಳಲ್ಲ, ಈ ನೆಲದಲ್ಲಿ ಹುಟ್ಟಿರುವಂಥವ್ರೆ, ಈ ನೆಲದ ಗಾಳಿಯನ್ನು ಕುಡಿದಂಥವ್ರೆ, ಈ ನೆಲದ ನೀರನ್ನು ಸ್ವೀಕರಿಸಿದಂಥವ್ರೆ ಇವತ್ತು ಭಾಷೆಯ ಬಗ್ಗೆ ಅಭಿಮಾನ, ತಾಯ್ನಾಡಿನ ಬಗ್ಗೆ ಗರ್ವ ಮತ್ತು ಇತಿಹಾಸವನ್ನು ಅರಿದೇ ಇರುವಂಥವರು ತಮ್ಮ ಮಾತೃವನ್ನು ಹತ್ಯೆಯನ್ನು ಮಾಡುವ ರೀತಿಯಲ್ಲಿ ನಮ್ಮ ಭಾಷೆ ಮತ್ತು ನಮ್ಮ ಇತಿಹಾಸವನ್ನು ಮಾಡ್ತಿರೋಂಥದ್ದು. ಇದಕ್ಕೊಬ್ಬ ಕಾಲಕ್ಕೊಬ್ಬ ಅವತಾರ ಪುರುಷ ಬೇಕು ಅಂತ ಹೇಳ್ತಾರೆ ನೋಡ್ರಿ. ನೀವೆಲ್ಲ ಪುರಾಣ ಓದಿದಿರಿ. ಕೃಷ್ಣನ ಅರ್ಥಾತ್ ವಿಷ್ಣುವಿನ ದಶಾವತಾರಗಳು, ಶಿವನ ಅವತಾರಗಳು, ಶಕ್ತಿಯ ಅವತಾರಗಳು, ಹೆಚ್ಚು ಕಮ್ಮಿ ಶರಣರಿಗೂ ಕೂಡ ಶಿವನ ಅವತಾರಗಳು ಅಥವಾ ಋಷಿಮುನಿಗಳ ಅವತಾರಗಳು ಅಂತೇಳಿ ನಾವು ಗುರುತಿಸ್ತೇವೆ. ಹಂಗೆ ನಿಜವಾದಕ್ಕೆ ಇವತ್ತಿನ ಕಾಲಕ್ಕೆ ನಿಜವಾದ ಕನ್ನಡದ ಅವತಾರ ಪುರುಷ ಅಂತಂದರೆ ನಾರಾಯಣಗೌಡರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂತಂದರೆ ನಾನು ನಾರಾಯಣಗೌಡರು ಸಿಕ್ಕಾಗೆಲ್ಲ ಬಹಳ ಅಭಿಮಾನ ಗರ್ವದಿಂದ ಹೇಳ್ತಿರ್ತೀನಿ. ಬಹುಶಃ ಸದನದಲ್ಲಿ ಮಾತಾಡೋ ಮಾತುಗಳೆಲ್ಲ ಶಾಸನಗಳಾಗ್ತವೆ, ಸದನದಲ್ಲಿ ಮಾತಾಡುವ ಮಾತುಗಳೆಲ್ಲ ಶಾಸನಗಳಾಗ್ತವೆ, ಗೌಡರು ಹೋರಾಟ ಮಾಡಿದಗಳೆಲ್ಲ ಒಂದು ಕಾಯ್ದೆಗಳಾಗ್ತವೆ ಅಂತೇಳಿ. ಯಾರು ಸಂವಿಧಾನದ ಅಡಿಯಲ್ಲಿ ಕುಳಿತುಕೊಂಡು ಸಂವಿಧಾನದ ಹುದ್ದೆಯಲ್ಲಿ ಕುಳಿತುಕೊಂಡು ಕಾಲಕ್ಕೆ ಕಾಯ್ದೆಗಳನ್ನು ಕಟ್ಟಾಳುಗಳನ್ನು ಹೊರಡಿಸ್ಬೇಕು, ಅವರಿಗೆ ಜಾಗೃತಿ ಮೂಡಿಸಿ ಸಂವಿಧಾನದ ಹೊರಗಡೆ ಇರುವಂಥ ಹುದ್ದೆಯಲ್ಲಿ ಶ್ರೀಸಾಮಾನ್ಯರನ್ನು ಕಟ್ಟಿಕೊಂಡು ಇವತ್ತೇನಾದರೂ ಗೋಕಾಕ್ ಚಳವಳಿಯ ನಂತರ ರಾಜ್ಕುಮಾರ್ ಅವರ ನೇತೃತ್ವದ ನಂತರ ಕನ್ನಡ ಉಳಿದಿದೆ, ಕರ್ನಾಟಕ ಉಳಿದಿದೆ, ಕನ್ನಡ ಭಾಷೆ ಉಳಿದಿದೆ, ಕನ್ನಡ ಗಡಿಭಾಗ ಉಳಿದಿದೆ ಅಂತಂದರೆ ಅದು ನಾರಾಯಣಗೌಡರ ವಿಶಾಲ ವೃಕ್ಷ ಅಂತೇಳಿ. ಇವತ್ತು ನಮ್ಮ ಗದಗಿನ ಮಠಕ್ಕೆ ಗದಗ ಜಿಲ್ಲೆ ಅಂತಂತಂದರೆ ಮುದ್ರಣ ಜಿಲ್ಲೆ ಅಂತ ಗುರುತಿಸ್ಕೊಳ್ಳುತ್ತೆ. ನಮ್ಮ ಗುರುಗಳು ಹೇಳ್ತಿದ್ರು, ನೀವು ಹುಟ್ಟಿದ ದೂರ ಅದಂದರೆ ದಾವಣಗೆರೆ ಅಂದರೆ ಅಲ್ಲಿ ಬೆಣ್ಣೆ ದೋಸೆ ಭಾಳ ಫೇಮಸ್ಸು ಅಂತೇಳಿ. ಹಾಗೆ ಗದಗಿಗೆ ಮುದ್ರಣ ಕಾಶಿ ಅಂತ ಕರೀತಾರೆ. ಅಲ್ಲಿ ಯಾವುದು ಮುದ್ರಣ ಜಾಸ್ತಿ ಆಗಿದೆ ಅಂದರೆ ಕನ್ನಡನೇ ಮುದ್ರಣ ಆಗಿರುವಂತಹದ್ದು. ಅದಕ್ಕೆ ಗದಗಿನ ಮಠಕ್ಕೆ, ಗದಗಿನ ಜಗದ್ರೊಳಗೆ ವಿಶೇಷವಾಗಿ ಅಲ್ಲಿ ಜನಸಾಮಾನ್ಯರು ಒಂದು ಮಾತನ್ನು ಕರೀತಾರೆ, ಜಗದ್ಗುರುಳು ಅವರು, ನಮಗೆಲ್ಲ ಜಗದ್ಗುರುಳು. ಎಂತಹ ಜಗದ್ಗುರುಳು ಅಂತಂದ್ರೆ ಕನ್ನಡದ ಜಗದ್ಗುರುಳು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಇಲಾಖೆ ರಾಜ್ಯ ಸಚಿವರಾದ ವಿ ಸೋಮಣ್ಣ, ಗದಗದ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮೀಜಿ, ಗೌರಿಗೆದ್ದೆಯ ಸ್ವರ್ಣ ಪಿಟಿಕಾಪುರದ ವಿನಯ್ ಗುರೂಜಿ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಆರ್.ಕೆ. ನಲ್ಲೂರು ಪ್ರಸಾದ್, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಮತ್ತಿತರರು ಉಪಸ್ಥಿತರಿದ್ದರು.